ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಯುಗಾದಿ ಹಬ್ಬದ್ದು ವಿಡಿಯೋನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಬೆಳಗ್ಗೆ ಬೇಗನೆ ಎದ್ದಿದ್ವಿ, ಆದರೆ ನಾನು ಒಂದು 8:30ಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಬಂದು ರಂಗೋಲಿ ಕೂಡ ಹಾಕಾಗಿತ್ತು. ಹಾಗೆ ಈಗ ಸ್ನಾನ ಎಲ್ಲ ಮಾಡ್ಕೊಬಂದಿವಲ್ಲ, ಬೆಳಗ್ಗೆ ಯಾವುದಾದ್ರೂ ಒಂದು ಜ್ಯೂಸ್ ಆಗಲಿ, ಏನೇ ಒಂದು ಹೆಲ್ದಿ ಇರೋಂಥದ್ದನ್ನ ಮಾಡ್ಕೊಂಡು ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಆದಷ್ಟು ಬೇಗ ನಾವು ಹೆಲ್ದಿಯಾಗಿರಬೇಕು ಅಂದರೆ ನಮಗೂ ಸ್ವಲ್ಪ ಹೆಲ್ದಿಯಾಗಿರೋಂಥ ಒಂದು ಏನಾದರೂ ಜ್ಯೂಸ್ ಆಗಲಿ, ಫ್ರೂಟ್ ಆಗಲಿ ತಿಂದ್ಕೊಂಡೆ ಕೆಲಸ ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ನಾನು ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೆ. ಬೀಟ್ರೂಟ್ ಜ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಕ್ಯಾರೆಟ್, ಹಾಗೆ ಬೀಟ್ರೂಟು ಮತ್ತು ಬೆಲ್ಲನ ಹಾಕ್ಕೊಂಡು ಇದನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಇದನ್ನ ಶೋಧಿಸ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ರಾತ್ರಿನೇ ಸ್ವಲ್ಪ ಉತ್ತುತ್ತಿ ಮತ್ತು ಶೇಂಗಾ, ಅಕ್ರೋಟು ನೆನೆಸಿದ್ದೆ. ಇದು ಬೆಳಗಿನ ನಾ ಎದ್ದ ತಕ್ಷಣ ಮಾಡೋಂಥ ಡೈಲಿ ರೊಟೀನ್ ಇದು. ಮನೆಯಲ್ಲಿ ನಾವು ನನ್ನ ಮಕ್ಕಳು, ಹಾಗೆ ಅಪ್ಪ ಅಮ್ಮ, ನನ್ನ ತಂಗಿ ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಸ್ವಲ್ಪ ಕಾಳು ಮತ್ತು ಉತ್ತುತ್ತಿ ಇದೆಲ್ಲದನ್ನು ಜ್ಯೂಸು ಕೂಡ ಕುಡಿತಾರೆ. ಪ್ರತಿಯೊಬ್ಬರು ಮನೆಯಲ್ಲಿ ಈ ಥರ ಡೈಲಿ ರೊಟೀನ್ನ ನಾವು ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಬೆಳಗಿನ ತಿಂಡಿಗೆ ನಾನು ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತರಕಾರಿ ಕೂಡ ಮನೆಯಲ್ಲಿತ್ತು, ಹಾಗಾಗಿ ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಂಡು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಹಾಗೆ ಅಂಬಲಿ ಕೂಡ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಅಪ್ಪ ಅಮ್ಮಗೆ ಅಂಬಲಿ ಬೇಕೇ ಬೇಕು, ಹಾಗಾಗಿ ಅಂಬಲಿ ಕೂಡ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ತಿಂತಾ ಇದ್ವಿ. ಹಾಗೆ ಮತ್ತು ಬೇವು ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಸಿಹಿಯಾಗಿ ಮಾತಾಡೋಣ. ಹಾಗೆ ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು ಏನೇ ಬಂದರೂ ಅದನ್ನ ಎದುರಿಸ್ತಾ ಮುಂದೆ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಮನೆಯಲ್ಲಿ ಬೆಳಗ್ಗೆನೇ ಮಕ್ಕಳಿಗೂ ಕೂಡ ಕೊಟ್ಟು, ಅಪ್ಪ ಅಮ್ಮನಿಗೂ ಬೇವು ಬೆಲ್ಲ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ನಾನು ಹೋಳಿಗೆ ಮಾಡೋಣ ಅಂತ ಒಲೆ ಮೇಲೆ ನೀರಿಡ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕೆಜಿಯಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇವತ್ತು. ಶಾಂಪು ಖಾಲಿ ಆಗ್ಯಾವ.
ಕೂಡ ಒಂದು ಕಡೆ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದನ್ನು ಬೆಂದಿದೆ ಇಲ್ಲ ಅಂತ ಸ್ವಲ್ಪ ಕೈಯಲ್ಲಿ ಮುಟ್ಟಿ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನೀರನ್ನ ಬಸಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಹೇಗೆಲ್ಲ ಇರುತ್ತೆ ಇವತ್ತಿನ ಬ್ಲಾಗಲ್ಲಿ, ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡ್ಕೊಬನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಬ್ಬ ಹರಿದಿನ ಅಂತ ಬಂದರೆ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರೋ ವಿಷಯನೇ. ಹಾಗೆ ಹಳ್ಳಿ ಅಂತ ಅಂದರೆ ಹಳ್ಳಿಯಲ್ಲಿ ತುಂಬಾ ಕೆಲಸ ಇರುತ್ತೆ. ಸಿಟಿಯಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ತಾರೆ. ಆದರೂ ಎಲ್ಲ ಹೆಣ್ಮಕ್ಳಿಗೂ ಹಬ್ಬ ಅಂತ ಬಂದಾಗ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಏನೇನೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ಹೂರಣ ಮಾಡಲಿಕ್ಕೆ ಬೆಲ್ಲ ಕೂಡ ಒಡೆದಿಟ್ಕೊಂಡಿದ್ದೆ. ಅರ್ಧ ಕೆ ಜಿ ಬೇಳೆಗೆ ಒಂದು 1/4 kg ಸ್ವೀಟ್ ಹೇಗಿರುತ್ತಲ್ಲ ನಿಮ್ಮ ಅನುಗುಣವಾಗಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ, ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ. ಇವಾಗ ಏಲಕ್ಕಿ ಕಾಯಿ ಮತ್ತು ಶುಂಠಿ, ಆಮೇಲೆ ಒಣಶುಂಠಿ ಹಾಕ್ಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಸ್ವಲ್ಪ ಬಿಸಿಯಾಗಿರೋದು ಹಾಕ್ಕೊಂಡ್ರೆ ಮಿಕ್ಸಿ ಹಾಳಾಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ಹೂರಣ ಒಂದು ಕಡೆ ರೆಡಿ. ಈಗ ಹೋಳಿಗೆ ಸಾರಿಗೆ ನಾನು ಟೊಮೆಟೊ, ಹಾಗೆ 1-2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆದಷ್ಟು ನಾನು ಸ್ವಲ್ಪ ಆಯಿಲ್ನ ಕಡಿಮೆನೇ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಹಾಗೆ ನಾನು ಚಕ್ಕೆ ಮತ್ತು ಮೆಂತ್ಯ, ಜೀರಿಗೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕ್ಕೊಂಡು ಮತ್ತು ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಚಮಚ ಖಾರದ ಪುಡಿ, ಹಾಗೆ 1 ಚಮಚ ಸಾಂಬಾರು ಪುಡಿನ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಾನು ಇಲ್ಲಿ 2 ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಇದೇ ಮಸಾಲೆನ ಹಾಕ್ಕೊಂಡು ನುಗ್ಗೆಕಾಯಿ ಸಾರು ಕೂಡ ಮಾಡ್ಕೊಂಡು, ಅದಕ್ಕೆ ನಾನು ಒಬ್ಬಟ್ಟು ಹೋಳಿಗೆ ಸಾರು ಕೂಡ ಇದೇ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗೆ ಮಾಡಿದರೆ ಹೋಳಿಗೆ ಸಾರು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನಾವು ಬೇಳೆ ಕಟ್ಟನ್ನು ಏನು ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಇವಾಗ ನಾವು ಮಸಾಲೆ ಸ್ವಲ್ಪ ಇದಕ್ಕೆ ಹುಳಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೋಳಿಗೆ ಸಾರಿಗೆ ಆದಷ್ಟು ಸ್ವಲ್ಪ ಹುಣಸೆಹಣ್ಣು ಹಾಕೋದ್ರಿಂದ ಒಳ್ಳೆ ರುಚಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ.
ಒಂದು ಕಡೆ ನನ್ನ ತಂಗಿ ಕೂಡ ಅದನ್ನ ಹೋಳಿಗೆನ ರೆಡಿ ಮಾಡ್ತಾಯಿದ್ಲು. ಇವಾಗ ಹಬ್ಬ ಅಂತ ಅಂದರೆ ಜಾಸ್ತಿ ಕೆಲಸ ಇರೋದ್ರಿಂದ ಒಬ್ಬರಿಂದನೇ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡಿದಾಗ ಬೇಗನೆ ಮಾಡ್ಕೋಬೋದು. ಹಾಗಾಗಿ ನನ್ನ ತಂಗಿ ಹೋಳಿಗೆ ಕೂಡ ರೆಡಿ ಮಾಡಿಕೊಟ್ಲು. ನಾನು ಅದನ್ನು ಕರೆದ್ಬಿಟ್ಟು ಇವಾಗ ದೇವ್ರಿಗೆ ಕೂಡ ಹೋಳಿಗೆ ಏನು ನೋಡ್ತಾನೆ ಯುಗಾದಿ ಹಬ್ಬ ಅಂತಂದರೆ ಸ್ಪೆಷಲ್ಲಾಗಿ ಬೇವನ್ನ ಮಾಡ್ಕೊಳ್ತಾರೆ ಹಳ್ಳಿ ಕಡೆ ಎಲ್ಲ. ಹಳ್ಳಿ ಕಡೆ ಈಗ ಅದು ಹೇಗೆ ಮಾಡೋದು ರೆಸಿಪಿನ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು ಒಂದು ಬಟ್ಲು ಸಣ್ಣ ಬೌಲಲ್ಲಿ ಒಂದು ಬಟ್ಲು ಪುಟಾಣಿನ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ರುಚಿಗೆ ನೀವು ಬೇಕಾದರೆ ಸಕ್ಕರೆನೂ ಹಾಕ್ಕೋಬೋದು, ಇಲ್ಲಾಂದರೆ ಬೆಲ್ಲ ಕೂಡ ಹಾಕ್ಕೋಬೋದು. ಎರಡರಲ್ಲಿ ಒಂದು ಕೂಡ ಹಾಕ್ಕೋಬೋದು. ಎರಡು ಹಾಕಿದರೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಇವಾಗ ಬೇವು ಕೂಡ ರೆಡಿ ಆಯಿತು. ಇವಾಗ ದೇವರಿಗೆ ನಾನು ಎಡೆ ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊಳ್ತೀನಿ. ಹಾಗೆ ಫೈನಲ್ಲಾಗಿ ಹಬ್ಬದ ಅಡುಗೆ ಎಲ್ಲ ರೆಡಿ ಆಯಿತು. ಏನೇನೆಲ್ಲ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಬೇವು ಮತ್ತು ಪುಳಿಯೋಗರೆ, ಹಾಗೆ ಅನ್ನ ಮತ್ತು ಹೋಳಿಗೆ ಸಾಂಬಾರು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಹೋಳಿಗೆ. ಆಮೇಲೆ ಪಲ್ಯ, ಕೋಸಂಬರಿ, ಬೆಂಡೆಕಾಯಿ ಪಲ್ಯ. ದಿನದ ಊಟ ಹೀಗಿದೆ. ಹಾಗೆ ಹಬ್ಬದ ದಿನಗಳಲ್ಲಿ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಅದಕ್ಕೆ ಒಂದು ಒಳ್ಳೆ ರುಚಿ. ಹಾಗೆ ಏನೋ ಒಂಥರ ಖುಷಿ ಇರುತ್ತೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು. ನಿಮ್ಮ ಮನೇಲಿ ನೀವು ಯಾವ ಥರ ಹಬ್ಬ ಮಾಡಿದ್ರಿ, ಹಾಗೆ ಹೇಗೆಲ್ಲ ಇತ್ತು ಇವತ್ತಿನ ದಿನದ ಹಬ್ಬದ ಅಡುಗೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೈಟು ಚಂದ್ರ ಅವತ್ತಿನ ದಿನ ಕಾಣಿಸ್ಲಿಲ್ಲ, ಮಾರನೇ ದಿನದ ಬ್ಲಾಗ್ನ ಹಾಕಿದ್ದೀನಿ. ಲೇಟಾಗಿ ಒಂದು 6:45 6:30 ಅನ್ನೋಷ್ಟೊತ್ತಿಗೆ ಕಂಡಿತ್ತು, ಆದರೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಆಮೇಲೆ ಒಂದು 7 ಗಂಟೆ ಆದಮೇಲೆ ಒಂದು ವಿಡಿಯೋನ ಹಾಕಿದ್ದೀನಿ, ಅದರಲ್ಲಿ ಚೆನ್ನಾಗಿ ಚಂದ್ರ ಕಾಣಿಸ್ತಾ ಇದೆ. ಹಾಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯ. ಹಾಗೆ ಎಲ್ಲರೂ ಜೀವನದಲ್ಲಿ ಚೆನ್ನಾಗಿರಿ, ಖುಷಿಯಾಗಿರಿ. ಏನೇ ಕಷ್ಟ, ದುಃಖ, ನೋವು ಬಂದರೂ ಖುಷಿಯಾಗಿ ಅದನ್ನು ಎದುರಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
Nah, tetap, Mbak. Ini juga,